ಈ ಒಂದು ಖಾಸಗೀಕರಣ ಆದ್ರೆ ಏನಾಗುತ್ತೆ? ಎಲ್ಲಾ ಬೋರ್ವೆಲ್ಗಳಿಗೂ ಸ್ಮಾರ್ಟ್ ಮೀಟರ್ ಅಳವಡಿಸ್ತಾರೆ, ಮನೆ ಮನೆಗೂ ಸಹ ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡ್ತಾರೆ. ಇದರಿಂದ ಏನಾಗುತ್ತೆ? ನಾವು ಈಗ ಏನಾದ್ರೂ ಉಚಿತ ವಿದ್ಯುತ್ತನ್ನ ಸರ್ಕಾರಗಳು ಕೊಡ್ತಾ ಇದ್ದಾವೆ. ಈ ಉಚಿತ ವಿದ್ಯುತ್ ಯಾಕೆ ಕೊಡ್ತಾ ಇದ್ದಾವೆ ಅಂದ್ರೆ, ರೈತರು ಈ ನಮ್ಮ ದೇಶದಲ್ಲಿ 140 ಕೋಟಿಗಿಂತನೂ ಅಧಿಕವಾದಂತ ಒಂದು ಜನಸಂಖ್ಯೆ ಇದೆ. ಈ ಜನಸಂಖ್ಯೆಗೆ ಆಹಾರ ಉತ್ಪಾದನೆ %1% ಏನಾದ್ರೂ ಕಡಿಮೆ ಆಯ್ತು ಅಂದ್ರೆ ಮನುಷ್ಯರನ್ನೇ ಕಿತ್ಕೊಂಡು ತಿನ್ನೋಂತ ಪರಿಸ್ಥಿತಿ ಬರುತ್ತೆ. ವಿದ್ಯುತ್ ಖಾಸಗೀಕರಣ ಮಾಡೋದ್ರಿಂದ ಪ್ರತಿಯೊಬ್ಬ ರೈತನು ಸಹ ಏನ್ ಬೆಳೆ ಬೆಳೀತಾ ಇದ್ದಾರೆ ಅವನಿಂದ ಬೆಳೆ ಬೆಳೆಯೋದಿಕ್ಕೆ ಆಗಲ್ಲ, ಕಷ್ಟದ ಪರಿಸ್ಥಿತಿಯನ್ನ ಎದುರಿಸಬೇಕಾಗುತ್ತೆ. ನಾವು ಯಾವುದೇ ರಾಜಕೀಯ ಪಕ್ಷದ ಹಿಂದೆ ಹೋದ್ರಷ್ಟೇ ಎಲೆಕ್ಷನ್ ಟೈಮ್ ನೀವು ಹೋರಿ, ಯಾರು ಬೇಡ ಅನ್ನಲ್ಲ. ಆದ್ರೆ ರೈತರ ಸಮಸ್ಯೆಗೆ ಏನಾದ್ರೂ ಸಮಸ್ಯೆ ಎದುರಾದಾಗ ನೀವೆಲ್ಲರೂ ಸಹ ಒಗ್ಗೂಡಿ ಈ ರೈತ ವಿರೋಧಿ ನೀತಿಗಳನ್ನ ವಿರೋಧಿಸಿ ನಾವೆಲ್ಲರೂ ಒಂದಾಗದೇ ಇದ್ರೆ ಮುಂದೊಂದಿನ ಖಾಸಗೀಕರಣ ಆಗುತ್ತೆ. ಈಗಾಗಲೇ KEBರೆಲ್ಲ ನಮಗೆ ಖಾಸಗೀಕರಣ ಬೇಡ, ಈ ಖಾಸಗೀಕರಣ ಬೇಡ ಅಂತ ಹೇಳಿ ಅವರು ಸಹ ಅಪೀಲ್ ಹೋಗ್ತಾ ಇದ್ದಾರೆ. ಪ್ರತಿಯೊಂದು ಬೋರ್ವೆಲ್ದಾರರಿಗೂ ಸಹ ಪತ್ರ ಕೊಟ್ಟು ನೀವೆಲ್ಲ ವಿರೋಧಿಸಿ ಅಂತ ಸಹ ಹೇಳ್ತಾ ಇದ್ದಾರೆ. ಆದ್ರೆ ನೀವು ಯಾರು ಸಹ ವಿರೋಧವನ್ನ ವ್ಯಕ್ತಪಡಿಸ್ತಾ ಇಲ್ಲ. ಕೇವಲ ಬೆರಳೆಣಿಕೆ ಜನ ಮಾತ್ರ ಈ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಹೇಳ್ತಾರೆ ನಾವು ಬರ್ತೀವಪ್ಪ ಕಾರ್ಯಕ್ರಮಕ್ಕೆ ಬರ್ರಿ ಅಂತಾನ. ನಿನ್ನೆಯಿಂದ ಒಂದು 150-200 ಸಾವಿರಾರು ಜನಕ್ಕೆ ಹೇಳಿದ್ದೇನೆ ನಾನು, ಬರೀಪ್ಪ ವಿದ್ಯುತ್ ಖಾಸಗೀಕರಣ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡೋಣ. ರೈತ ಸಮಸ್ಯೆಗಳು ಬಹಳಷ್ಟು ಇದಾವೆ. ವಿದ್ಯುತ್ ಖಾಸಗೀಕರಣ ಮಾಡಿದ್ರೆ ನಾವ್ ಯಾರು ಬೆಳೆ ಬೆಳೆಯಕ್ಕೆ ಆಗಲ್ಲ. ನಾವು ಬೆಳೆದಂತ ದುಡ್ಡನ್ನು ಪೂರ್ತಿ KEBಗೆ ಕಟ್ಟಬೇಕಾಗುತ್ತೆ. ಖಾಸಗೀಕರಣದ ಕಂಪನಿಗಳು ಈಗೇನೋ ಸರ್ಕಾರಗಳು ಫ್ರೀಯಾಗಿ ಕರೆಂಟ್ ಕೊಡ್ತಾ ಇದಾವೆ. ವಿದ್ಯುತ್ ಖಾಸಗೀಕರಣ ಮಾಡೋದ್ರಿಂದ ರೈತರಿಗೆ ಅನೇಕ ಸಮಸ್ಯೆಗಳಾಗುತ್ತೆ. ರೈತರಿಗೆಲ್ಲ ಪ್ರತಿಯೊಬ್ಬ ಗ್ರಾಹಕನಿಗೂ ಸಹ ತೊಂದರೆ ಆಗುತ್ತೆ. ಹಾಗಾಗಿ ಈ ಸರ್ಕಾರಗಳು ನಾವಾಗಲೇ 21ನೇ ತಾರೀಕು ಸೋಮವಾರ ದಿನ ಹೊನ್ನಾಳಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ವಿ. ಅವತ್ತು ನಾನಂತೂ ಪ್ರತಿಜ್ಞೆ ಮಾಡಿದ್ದೀನಪ್ಪ, ಏನಪ್ಪಾ ಅಂದ್ರೆ ವಿದ್ಯುತ್ ಖಾಸಗೀಕರಣ ಆಯ್ತು ಅಂದ್ರೆ ನಾವು ಯಾವುದೇ ರಾಜಕಾರಣಿಗಳನ್ನ ಊರೊಳಗೆ ಬಿಡಲ್ಲ ಅಂತ ಶಪಥ ಮಾಡಿದ್ವಿ. ನೀವು ಸಹ ಯಾವುದೇ ಪಕ್ಷ ಜೊತೆಗಿರ್ರಿ, ಬೇಡ ಅಂತ ಹೇಳಲ್ಲ. ವಿದ್ಯುತ್ ಖಾಸಗೀಕರಣ ಮಾಡಬೇಕಾದ್ರೆ ಏನಾರ ನೀವು MP ಗಳು MLA ಗಳಿಗೆ ಯಾರಿಗಾರ ಸಪೋರ್ಟ್ ಮಾಡಿದ್ರೆ ಬರ್ತವಿ ಅಂದ್ರೆ ಅವ್ರು ಏನಾರ ಈ ಕಾರ್ಯಕ್ರಮವನ್ನು ರೂಢಿಸ್ಕೊಂಡು ತಂದೆ ತರ್ತೀವಿ ಅಂತ ಹಠ ಮಾಡಿ ಏನಾರ ಬಂದ್ರೆ ನೀವ್ ಯಾರು ಊರೊಳಗೆ ಅವ್ರನ್ನ ಬಿಡಲ್ಲ ಅಂತ ಪ್ರತಿಜ್ಞೆ ಮಾಡ್ರಿ. ಅವತ್ತೇನಾದ್ರೂ ನಿಮ್ಮ ಬೇಡಿಕೆಗಳು ಈಡೇರಬಹುದು. ಪ್ರಬಲವಾದ ವಿರೋಧ ಇದ್ರೆ ಸಹಿ ಇದು ಮಾತು ಕೇಳೋದು. ಬ್ರಿಟಿಷರು ಮೊದ್ಲೇ ನಮಗೆಲ್ಲ ಸಾಂಬಾರ ಪದಾರ್ಥಗಳನ್ನು ಹುಡುಕೊಂಡು ಬಂದ್ರು ನಮ್ಮ ದೇಶಕ್ಕೆ. ಇಡೀ ದೇಶವನ್ನೇ ಆಳ್ವೆ ಮಾಡಿದ್ರು. ನಾವು ಇನ್ನೊಬ್ಬರಿಗೆ ಈಳಾಗಿ ಬದುಕೋದು ಬೇಡ, ನಾವು ರೈತರೆಲ್ಲರೂ ಸ್ವಾಭಿಮಾನಿಗಳಾಗಿ ಬದುಕೋಣ. ನಾವೇನು ಇವ್ರಿಗೆ ಪುಕ್ಷಟೆ ಕರೆಂಟ್ ಕೇಳ್ತಾ ಇಲ್ಲ, ನಾವು ಕೇಳ್ತಾ ಇರೋದು ಈ ದೇಶಕ್ಕೆ ಅನ್ನ ಕೊಡ್ತಾ ಇದೀವಿ. ನಾವು ನಿಮ್ನೆಲ್ಲ ಹಸುವಿನಿಂದ ಮುಕ್ತರನ್ನಾಗಿ ಮಾಡ್ತಾ ಇದೀವಿ. ಹಾಗಾಗಿ ನಮಗೆ ವಿದ್ಯುತ್ ಖಾಸಗೀಕರಣ ಬೇಡ, ಫ್ರೀ ಕರೆಂಟ್ ಬೇಕು ಅಂತ ಹೋರಾಟ ಮಾಡ್ತಾ ಇದೀವಿ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಅಕ್ಕಪಕ್ಕದ ಹಳ್ಳಿಯ ರೈತ ಮುಖಂಡರು, ರೈತರು ಯಾರ್ಯಾರು ಏನು ರೈತ ಬೆಳೆದಂತ ಅನ್ನ ಊಟ ಮಾಡ್ತಾ ಇದ್ದೀರಿ, ಅನ್ನ ಊಟ ಮಾಡೋಂತ ಮಾತ್ರ ಬರ್ರಿ. ದುಡ್ಡು ತಿನ್ನೋರು ಯಾರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಬೇಡ. ನಾವೇನಾದ್ರೂ ಅನ್ನ ತಿಂತಾ ಇದ್ದೀವಿ ಅಂದ್ರೆ ರೈತರಿಗೆ ಹೆಗಲು ಕೊಟ್ಟು ಈ ಒಂದು ಹೋರಾಟವನ್ನ ಯಶಸ್ವಿ ಮಾಡಿದ್ರೆ ನಾಳೆ ನಮ್ಮ ಈ ಸಮಸ್ಯೆ ಬಗೆಹರಿಯುತ್ತೆ. ಇಲ್ಲ ಅಂದ್ರೆ ಬ್ರಿಟಿಷರೇ ನಮ್ಮ ದೇಶವನ್ನೆಲ್ಲ ಆಕ್ರಮಿಸಿಕೊಂಡ್ರು. ಹಾಗೆ ಸಹ ಇಡೀ ರಾಜ್ಯ ನಾವು ಏನು ಟಾಟಾ ಪವರ್ ಕಂಪನಿಗೆ ಅಡಿಯಾಳ ಆಗ್ಬೇಕಾಗುತ್ತೆ. ಇದೊಂದೇ ಕಂಪನಿಯನ್ನ ಖಾಸಗೀಕರಣ ಮಾಡೋದಕ್ಕೆ ಕೊಟ್ಟಿಲ್ಲ ಇಡೀ ರಾಜ್ಯ ಸರ್ಕಾರ. ಈಗಾಗಲೇ 12-18 ಸಂಸ್ಥೆಗಳನ್ನ ಖಾಸಗೀಕರಣ ಮಾಡೋದಕ್ಕೆ ಹೊರಟಿದೆ. ಇದರಿಂದ ಏನ್ ಅನ್ನಿಸ್ತಾ ಇದ್ದದಪ್ಪ ಅಂದ್ರೆ ನಾವು ಆಯ್ಕೆ ಮಾಡಿದಂತ ಜನಪ್ರತಿನಿಧಿಗಳು ನಮ್ಮನ್ನ ಆಳೋದಿಕ್ಕೆ ಲಾಯಕ್ಕಿಲ್ಲ. ನಾವು ನಮಗೆ ಬೇಕಾದ ಕಾನೂನುಗಳನ್ನು ರೂಪಿಸ್ರಿ, ನಮಗೆ ಬೇಕಾದ ಕಾನೂನುಗಳನ್ನು ರಚನೆ ಮಾಡ್ರಿ, ರೈತರಿಗೆ ಅನುಕೂಲ ಆಗಂತ ಕಾಯ್ದೆಗಳನ್ನು ಜಾರಿಗೆ ತರ್ರಿ ಅಂತ ಹೇಳಿದ್ರು ಸಹ ಯಾವ MP ಆಗ್ಲಿ MLA ಧ್ವನಿ ಎತ್ತ ಇಲ್ಲ. ವಿದ್ಯುತ್ ಖಾಸಗೀಕರಣದ ಬಗ್ಗೆ ಆಗ್ಲಿ, ರೈತರಿಗೆ ಸಮಸ್ಯೆಗಳಾಗ್ಲಿ. ಈಗಾಗಲೇ 7-8 ವರ್ಷದಿಂದ ಸಾಕಷ್ಟು ಜನ ವಿದ್ಯಾರ್ಥಿಗಳು ಡಿಗ್ರಿ ಮುಗಿಸ್ಕೊಂಡು ಮನೆಯಲ್ಲೇ ಕೂತಿದ್ದಾರೆ.
ಪ್ರತಿಯೊಂದು ಕಚೇರಿಯಲ್ಲಿ ಸಹ 7, 8, 10 ಜನ ಶಾರ್ಟೇಜ್ ಇದ್ದಾರೆ. ಉದ್ಯೋಗ ಕೊಡಕ್ ಆಗ್ತಾ ಇಲ್ಲ, ಆಹಾರ ಭದ್ರತೆ ಕೊಡಕ್ ಆಗ್ತಾ ಇಲ್ಲ. ಅಂತ ಅವಿವೇಕಿ ವ್ಯಕ್ತಿಗಳನ್ನ ನಾವು ರಾಜಕಾರಣಿಗಳನ್ನ ಆಯ್ಕೆ ಮಾಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಬೇಡಿಕೆಗಳು ಬೇರೆ ಬೇಡಿಕೆಗಳೇ. ನಿಮ್ಮ ಮಕ್ಕಳ ಅನೇಕ ಜನ ವಿದ್ಯಾವಂತರು ಮನೆಯಲ್ಲಿ ಇದ್ದಾರೆ. ಅಂತ ವಿದ್ಯಾರ್ಥಿಗಳಿಗೆ ನೌಕರಿ ಕೊಡಕ್ ಆಗ್ತಾ ಇಲ್ಲ. ಇವು ಖಾಸಗೀಕರಣ ಮಾಡ್ಕೊಂಡ್ರೆ 10 ಜನ ನಂತರ 2 ತಗೊಂಡು ಅವ್ರ ಕೆಲಸವನ್ನ ನಿರ್ವಹಿಸ್ತಾರೆ. ನಾವೆಲ್ಲ ಇಷ್ಟೊಂದು ಬಂಡವಾಳನ ಖರ್ಚು ಮಾಡಿ ವಿದ್ಯಾವಂತರನ್ನು ಮಾಡಿದ್ರು ಸಹ ಯಾವುದೇ ಸರ್ಕಾರಿ ಸೌಲಭ್ಯಗಳು ನೌಕರಿಗಳು ಸಿಗ್ತಾ ಇಲ್ಲ. ಇಂಥ ಒಂದು ಖಾಸಗೀಕರಣ ನೀತಿಯಿಂದ ದೇಶಕ್ಕೆ ಮಾರ್ಗ ಆಗ್ತಾ ಇದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮಾತಾಡಲು ಪ್ರಾಸ್ತಾವಿಕ ನುಡಿ ಮಾತಾಡಲು ಅವಕಾಶ ಮಾಡಿಕೊಟ್ಟ ಅಂತ ತಮ್ಮೆಲ್ಲರೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ. ರೈತ ಮುಖಂಡರಾದಂತ ಧರ್ಮಸಪ್ಪ ಗೌಡ್ರೆ ಹಾಗೂ ಈ ಗ್ರಾಮದ ಎಲ್ಲ ರೈತ ಬಾಂಧವರೇ, ಹಿರಿಯರೇ, ಅಣ್ಣ ತಮ್ಮಂದಿರೇ, ಇಲ್ಲಿ ಇವತ್ತು ಸೇರಿರೋ ವಿಚಾರ ಏನಂದ್ರೆ ವಿದ್ಯುತ್ ಖಾಸಗೀಕರಣದ ವಿರೋಧವಾಗಿ. ವಿದ್ಯುತ್ ಖಾಸಗೀಕರಣಕ್ಕೆ ಯಾಕೆ ವಿರೋಧ ಮಾಡ್ಬೇಕು ಅಂದ್ರೆ, ಈಗ ಈಗ ಉದಾಹರಣೆಗೆ ನಮ್ಮ ಮನೆಗಳಿಗೆ ಒಂದು ಕರೆಂಟ್ ಮೀಟರ್ ಹಾಕಿದ್ದಾರೆ. ಆ ಮೀಟರ್ಗಳಿಗೆ ಬಿಲ್ ಬರ್ತಾ ಇದೆ. ಬಿಲ್ ಯಾವ ರೀತಿ ಬರ್ತಾ ಇದೆ ಅಂದ್ರೆ ಕನಿಷ್ಠ 4 ರೂಪಾಯಿ ಒಂದು ಯೂನಿಟಿಗೆ, 4 ರೂಪಾಯಿ 4 ರೂಪಾಯಿ ಒಂದು ಯೂನಿಟಿ ಬರ್ತಾ ಇದೆ. ಅದೇ ಸರ್ಕಾರ ಈ ವಿಂಡ್ ಪವರ್, ಸೋಲಾರ್ ಈ ತರ ಇವರಿಂದ ತಗೊಂತಿರೋದು 8 ರೂಪಾಯಿ 9 ರೂಪಾಯಿ ತಗೊಂಡು ಅವ್ರು ಸಬ್ಸಿಡಿ ಅಮೌಂಟ್ ತುಂಬಿಕೊಂಡು ನಮಗೆ 4 ರೂಪಾಯಿ ಕೊಡ್ತಾರೆ. ಇದೇ ಖಾಸಗೀಕರಣ ಆದ್ರೆ ಅವರು ಲಾಸ್ ಮಾಡ್ಕೊಂಡು ಏನು ಖಾಸಗಿ ಅವರು ಲಾಸ್ ಮಾಡ್ಕೊಂಡು ನಮಗೆ ಕರೆಂಟ್ ಕೊಡೋದಿಲ್ಲ. ಅವ್ರೇನ್ ಮಾಡ್ತಾರೆ, ಅಲ್ಲಿಂದ ಏನ್ ತಗೊಂತಾರೆ ಅದಕ್ಕಿಂತ ಲಾಭ ಜಾಸ್ತಿ ಆಗಿ ನಮಗೆ ಬಿಲ್ ಜಾಸ್ತಿ ಬರ್ತಾ ಇದೆ. ಈಗ ಇನ್ನೊಂದು ಮಾಡ್ತಿದ್ದಾರೆ, ಸ್ಮಾರ್ಟ್ ಮೀಟರ್ ಅಂತ ಮಾಡ್ತಿದ್ದಾರೆ. ಈಗ ನಮಗೇನಾಗೈತೆ, ಈಗ ಕರೆಂಟ್ ಬಿಲ್ ಐತಿ, ಬರ್ತಾರೆ, ಬಿಲ್ ರೀಡಿಂಗ್ ಬರೀತಾರೆ, ಹೋಗ್ತಾರೆ. ನಾವು 1 ತಿಂಗಳು 2 ತಿಂಗಳು 3 ತಿಂಗಳು ಬಿಟ್ಟು ನಂತರ ಕಟ್ತೀವಿ. ಈಗ ಸ್ಮಾರ್ಟ್ ಮೀಟರ್ ಹಾಕ್ಬಿಟ್ರೆ ಅಂದ್ರೆ ನಾವು ಎಷ್ಟು ಬಿಲ್ ಬರ್ತದ ಅಷ್ಟು ಬಿಲ್ ನಾವು ಮುಂಚೆನೆ ಅಡ್ವಾನ್ಸ್ ಆಗಿ ಕಟ್ಬೇಕಾಗತ್ತೆ. ಈಗ ಉದಾಹರಣೆಗೆ ಟಿವಿ ಕರೆನ್ಸಿ ಹಾಕ್ತೇವೆ. ಈ ಮಧ್ಯಾಹ್ನ ವೈರ್ ಎಳೆದಿದ್ರು ಇದು ಅದಕ್ಕೆ ಕರೆನ್ಸಿ 2 ತಿಂಗಳು 3 ತಿಂಗಳು ಒಂದ್ಸತಿ ಕೊಡ್ತಾ ಇದೀವಿ. ಈಗ ಹಂಗಲ್ಲ, 28 ದಿವಸ ಮೊಬೈಲ್ ನಾಗ ಏನ್ ಕರೆನ್ಸಿ ಖಾಲಿ ಆಗುತ್ತೆ ಆ ರೀತಿ ಅದು ಟಿವಿ ಕರೆನ್ಸಿನೂ ಖಾಲಿ ಆಗುತ್ತೆ. ಕರೆನ್ಸಿ ಖಾಲಿ ಆದಷ್ಟೇ ಮತ್ತೆ ದುಡ್ಡು ಕೊಟ್ಟು ಕರೆನ್ಸಿ ಆ ರೀತಿ ಸ್ಮಾರ್ಟ್ ಮೀಟರ್ ಮಾಡಿ ವಿದ್ಯುತ್ ಖಾಸಗೀಕರಣ ಮಾಡಿ ಇವತ್ತಿನ ಅವ್ರ ಬೆಲೆಗೆ, ಈಗ ಸರ್ಕಾರದ ಏನ್ ಬೆಲೆ ಕೊಡ್ತಾರೋ ಅದಕ್ಕಿಂತ ಜಾಸ್ತಿ ಅವರು ಖಾಸಗೀಕರಣ ತಗೊಂಡ್ರೆ ಏನ್ ಲಾಸ್ ಮಾಡ್ಕೊಳ್ಳೋದಿಲ್ಲ. ಸ್ಟಾರ್ಟಿಂಗ್ 1 ವರ್ಷ ಜಿಯೋ ಮೊಬೈಲ್ ಬಂತು, ಸ್ಟಾರ್ಟಿಂಗ್ ಫ್ರೀ ಅಂತಂದ್ರೆ ಇದು ನೆಟ್ವರ್ಕ್ ಎಲ್ಲ ಫ್ರೀ ಅಂದ್ರೆ ನಾವೆಲ್ಲ ಯೂಸ್ ಮಾಡಿ ಕತ್ತಿದ್ವಿ. ಈಗ ಅದಕ್ಕೆ ಬಿಲ್ ಇದು ಕರೆನ್ಸಿ ಮತ್ತೆ ಜಾಸ್ತಿ ಮಾಡಿದ್ದಾರೆ. ಈಗ ಅದೇ ರೀತಿ ಇವರು ಸಹ ಖಾಸಗೀಕರಣ ಮಾಡಿ ಸ್ಟಾರ್ಟಿಂಗ್ ಏನ್ ಮಾಡ್ತಾರೆ, ಇದೇ ಕಂಟಿನ್ಯೂ ಮಾಡ್ತೀವಿ, ನಾವು ಖಾಸಗಿ ಅಷ್ಟೇ ತಗೊಂತಿದೀವಿ ಅಂತ ಹೇಳ್ತಾರೆ ಅಷ್ಟೇ. ಆದ್ರೆ ನಂತರದ ದಿನಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇವರು ಅವ್ರದೇ ಆದಂತಹ ಒಂದು ಯೂನಿಟಿಗೆ ಇಷ್ಟು ರೂಪಾಯಿ ಅಂತ ಫಿಕ್ಸ್ ಮಾಡಿ ಆ ಯೂನಿಟಿನ ಅಷ್ಟು ಚಾರ್ಜಸ್ ಅನ್ನ ನಾವು ಮನೆ ತಗೋತಾರೆ. ಮನೆಯಲ್ಲಿ ತಗೊಂಡ್ರೆ ಯಾವ್ದೇ ತೊಂದ್ರೆ ಇಲ್ಲ ಅಂತ ಮನೆಗೆ ಯೂಸ್ ಮಾಡ್ಕೊತೀವಿ, ಕರೆಂಟ್ ಕಟ್ತೀವಿ, ಸರಿ ಆಯ್ತು. ಆದ್ರೆ ಬೋರ್ವೆಲ್ಗಳಿಗೆ ಈಗ ಸ್ಟಾರ್ಟಿಂಗ್ ಏನು ಬಂಗಾರಪ್ಪನ ಪೇಟೆಗಿಂತ ಮುಂಚೆ ಒಂದು HP ಗೆ 350 ರೂಪಾಯಿ ಇದು ಕರೆನ್ಸಿ ಇದು ಕಟ್ತಾ ಇದ್ವಿ, ಫ್ರೀ ಮಾಡಿದ್ರು. ಅವಾಗ ಅದಕ್ಕಿಂತ ಮುಂಚೆ ನಾವು ಕರೆನ್ಸಿ ಇದು ದುಡ್ಡು ಕಟ್ತೀವಿ, 1,000 ರೂಪಾಯಿ ಒಂದು ತಿಂಗಳ ಇದು ಮಾಡಿ ಕಟ್ತಾ ಇದ್ವಿ 1 ಯೂನಿಟ್ ಲೆಕ್ಕದಾಗೆ. ಅಲ್ಲಿ ಏನ್ ಮಾಡ್ತಿದ್ವಿ, 1 ಯೂನಿಟ್ಗೆ 1 ಬೋರ್ವೆಲ್ ಆಗಿ ನಾವ್ ಏನ್ ಮಾಡ್ತಿದ್ವಿ, ನಾವೇ ಗೊತ್ತಿದ್ದಂಗೆ 5 HP ಮೋಟರ್ ಬಿಡ್ತಿದ್ವಿ, 3 HP ಗೆ ನಾವು ಇದು ತಗೊಂತಿದ್ವಿ, ಅನುಮತಿ ತಗೊಂತಿದ್ವಿ. ಆದ್ರೆ ಈಗ ಏನಾಗಿದೆ, ಪ್ರತಿ ಒಂದು ಬೋರಿಗೂ ಸಹ 1 ಮೀಟರ್ ಹಾಕ್ತಾರೆ. ಮೀಟರ್ ಹಾಕಿದ್ರೆ ನೀವ್ ಎಷ್ಟು ಕರೆಂಟ್ ಯೂಸ್ ಮಾಡಿದ್ರಿ. ಈಗಾಗ್ಲೇ ಯಾರೋ KB ಅವರಿಂದ ಪ್ರತಿ ಒಂದು TCಗೂ ಸಹ ಅಕ್ರಮ ಎಷ್ಟಿದಾವೆ, ಸಕ್ರಮ ಎಷ್ಟಿದಾವೆ ಅದ್ರ ಮಾಹಿತಿ ಅಲ್ಲೇ ತಗೊಂಡ್ಬಿಡ್ತಾರ. ಇಲ್ಲೆಲ್ಲ ಲೈನ್ಮನ್ ಇವ್ರ ಪವರ್ ಮ್ಯಾನ್ ಗಳಿಂದ ಮಾಹಿತಿನ ಅವ್ರು ಪೂರ್ತಿ ತಗೊಂಡ್ಬಿಡ್ತಾರೆ. ಒಂದು TC ಯಲ್ಲಿ ಎಷ್ಟು ಅಕ್ರಮ ಇದಾವೆ, ಎಷ್ಟು ಸಕ್ರಮ ಇದಾವೆ, ಯಾವ್ಯಾವ ಇದಾವೆ, ಎಷ್ಟು TC ಇದಾವೆ ಅದ್ರದ್ದು ಪೂರ್ತಿ ಸಂಪೂರ್ಣ ಮಾಹಿತಿಯನ್ನು KB ಆಫೀಸಿಂದ ತಗೊಂಡ್ಬಿಡ್ತಾರೆ. ಈ ನಂತರದ ದಿನಗಳಲ್ಲಿ ಅವ್ರು ಖಾಸಗೀಕರಣ ಮಾಡಿದ್ರೆ ಆ ಖಾಸಗೀಕರಣ ಆದ ತಕ್ಷಣ ಫಸ್ಟ್ ಏನ್ ಮಾಡ್ತಾರೆ, ಅಕ್ರಮ ಇರೋಕೆ ಬಿಡ್ತಾರೆ, ಸಕ್ರಮ ಇರೋಕೆ ಫಸ್ಟ್ ಸಕ್ರಮ ಮಾಡ್ಕೊಂಡ್ರಿ ಅಂತ ಹೇಳ್ತಾರೆ. ನಂತರ ಏನಾಗೈತೆ, ನಮ್ಮ 2 ಬೋರ್ ಇದಾವೆ, 1 ಬೋರ್ ಫೇಲ್ ಆಗೈತೆ, ಮತ್ತೊಂದು ಬೋರ್ ಏನೋ ಹೊಡ್ಸಿರ್ತೀವಿ ತೋಟದಲ್ಲಿ. ಆ ರೀತಿ ಎಲ್ಲಕ್ಕೂ ಸಹ ಸಕ್ರಮ ಮಾಡ್ಕೊಂಡು ಪ್ರತಿ ಒಂದಕ್ಕೂ ಸಹ ಇಷ್ಟು ರೂಪಾಯಿ ದುಡ್ಡು ಕಟ್ರಿ, 1 HP ಗೆ ಇಷ್ಟು ರೂಪಾಯಿ ದುಡ್ಡು ಕಟ್ರಿ ಅಂತ ಕಟ್ಸ್ಕೊಳ್ತಾರೆ. ಈ ರೀತಿ ನಾವು ಏನ್ರೆ ಹೊಲದಲ್ಲಿ ಬೆಳೆಯಂತ ಬೆಳೆಗಳಿಗೂ ಸಹ ದುಡ್ಡು ಕಟ್ಟೋದಾದ್ರೆ ನಾವೇನು ಸಹ ಬೆಳೆಯಕ್ ಆಗೋಲ್ಲ. ಅದು ಅವಾಗ ಏನಾಗುತ್ತೆ, ನಾವು ಬೆಳೆನ ಬರೀ ಕರೆಂಟ್ ಬಿಲ್ ಕಟ್ಟಕ್ಕಾಗಲ್ಲ. ಅದು ಆ ಉದ್ದೇಶಕ್ಕಾಗಿ ಈ ಖಾಸಗೀಕರಣದ ವಿರುದ್ಧ ಸಂಪೂರ್ಣ ಹೋರಾಟ ರಾಜ್ಯಾದ್ಯಂತ ಪೂರ್ತಿ ನಮ್ಮ ಪ್ರತಿಯೊಂದು ಹಳ್ಳಿಯಲ್ಲಿಂದನೂ ಸಹ ಸದೃಢವಾದ ಹೋರಾಟ ಮಾಡ್ಬೇಕಂತಂದು ಎಲ್ಲರನ್ನೂ ಸಹ ಬೇಡ್ಕೊಂತ ನಾನು 2 ಮಾತು ಮುಗಿಸ್ತೀನಿ.
ನಳ್ಳಿಯ ಗ್ರಾಮದ ಎಲ್ಲ ರೈತ ಬಾಂಧವರು ಧನ್ಯವಾದಗಳನ್ನು ತಿಳಿಸ್ತಾ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇದು ನಮ್ಮ ಹಕ್ಕಿಗೆ ಚ್ಯುತಿ ಬರುವಂತ ಕೆಲಸಗಳು ನಡೀತಾ ಇದ್ದಾವೆ. ನಮ್ಮ ಹಕ್ಕನ್ನು ಪಡಿಬೇಕು ಅಂದ್ರೆ ನಾವು ಪ್ರತಿಯೊಬ್ರು ಯಾರೋ ಒಂದು 10 ಜನ, ಒಂದು 20 ಜನ ಕೇಕೆ ಹೊಡೆದ್ರೆ ಹೇಳೋದು. ಮನೆಗೂ ಅಲ್ಲಿಗೆ ಹೊಡಿಸಿದ್ರು ನಮ್ಮ ಸ್ನೇಹಿತರು, ಮನೆಗೊಬ್ಬರಂತ ನಾವು ಬರಬೇಕು ಅಂತ ಬರ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಬುಡಕ್ಕೆ ಬಿಸಿನೀರು ಬಿದ್ದಾಗಲೇ ಸೈ ನಾವು ಎಚ್ಚರ ಆಗೋದು, ಯಾಕೆ ಸುಡ್ತು ಅಂತ. ಹಾಗಾಗಿ ಸುಡೋದು ಬೇಡ, ಎಲ್ಲರೂ ಎಚ್ಚೆತ್ತು ಒಂದು ಅವೇರ್ನೆಸ್ ಹೋರಾಟಕ್ಕೆ ನಮ್ಮ ಸ್ನೇಹಿತರು ಕರ್ಬಸಪ್ಪ ಗೌಡ್ರು ಇದ್ದಾರೆ, ನಮ್ಮ ಸ್ನೇಹಿತ ಉಮೇಶ್ ಇದ್ದಾರೆ, ಎಲ್ಲರೂ ಲೀಡರ್ಗಳೇ. ಒಂದೊಂದು ಸಂಘ ಸಂಸ್ಥೆ ಒಂದೊಂದು ಇದರಲ್ಲಿ ಇದ್ದೀರಿ. ಎಲ್ಲರೂ ನಿಮ್ಮ ಭಾಗದ ಜನರನ್ನ ಅವೇರ್ನೆಸ್ ಮಾಡಿ ಅವ್ರು ಕರ್ಕೊಂಡು ನಾವು ತಾಲೂಕು ಜಿಲ್ಲಾದ್ಯಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡದೆ ಯಾವುದೇ ಕೆಲಸ ಆಗೋದಿಲ್ಲ. ಇದು ನನ್ನ ಅನುಭವ. ನೀವು ಮಗು ಹತ್ರ ಸೈ ತಾಯಿ ಹಾಲು ಕೊಡ್ತಾರೆ, ಇಲ್ಲದ ಹಾಡ್ಕೊಳ್ತಾನೆ ಬಿಡು, ಒಂದು ತಾಯಿ ಬಾಡಿ ತಾನು ಕೆಲಸ ಮಾಡ್ಕೊಳ್ತಾಳೆ. ಅದೇ ರೀತಿ ಅದು ಹತ್ತಾಗ ಮಾತ್ರ ಅವಳು ಮಗು ಅಳುತ್ತಾ ಇದೆ ಅಂತ ಹಾಲು ಕುಡಿಸ್ತಾಳೆ. ಹಾಗೆ ನಾವು ರೈತರು ಬಿಡು, ನಮ್ಮ ಕೆಲಸ ಐತಿ, ನಮಗೆ ನೀರಿಲ್ಲ, ನೀರು ಹಾಸ್ಕೊಳ್ಳೋಣ, ಏನು 1 ಗಂಟೆ ಇಲ್ಲಿ ಬರೋದ್ರಿಂದ ಪ್ರಪಂಚ ಹಾಳಾಗಲ್ಲ, ನಾವು ಹಾಳಾಗಲ್ಲ. ಹಾಗಾಗಿ ಇಂಥ ಕಾರ್ಯಕ್ರಮಗಳಿಗೆ ಹೆಚ್ಚೆಚ್ಚು ಜನ ಸೇರಿ ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡಿದರೆ ಒಂದು ಶ್ರೇಯಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಅಂತ ನನ್ನ ಭಾವನೆ. ಹಾಗಾಗಿ ಈ ಹೋರಾಟಕ್ಕೆ ಪ್ರತಿಯೊಂದು ಹಳ್ಳಿಯಿಂದನೂ ಒಕ್ಕೂರಿನಿಂದ ಕೂಗಿದಾಗ ಸರ್ಕಾರಗಳು ಈ ಕಡೆ ಕಣ್ಣು ತೆರೆದು ನೋಡ್ತವೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ವರ್ಕ್ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಸ್ನೇಹಿತರಿಗೆ, ನಮ್ಮ ಯಜಮಾನರು ಚಂದ್ರಪ್ಪನವರಿಗೆ ಎಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಈ ದಿವಸ ವಿದ್ಯುತ್ ಖಾಸಗೀಕರಣ ಬಗ್ಗೆ ಗ್ರಾಮದಲ್ಲಿ ಅವೇರ್ನೆಸ್ ಬೆಳಗುತ್ತಿ ಹೋಬಳಿ ಮಟ್ಟದ ಕಾರ್ಯಕ್ರಮವನ್ನು ನಮ್ಮ ತಾಲೂಕು ರೈತ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಮುಖಂಡರು ಇವತ್ತು ಸೇರ್ಪಟ್ಟು ಗ್ರಾಮದಲ್ಲಿ ಖಾಸಗೀಕರಣದಿಂದ ಆಗ್ತಕ್ಕಂಥ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಮಗೆ ತೊಂದರೆ ಆಗ್ತದೆ ಅಂತಕ್ಕಂಥದ್ದನ್ನ ಈ ಹಿಂದೆ ಮಾತಾಡಿರ್ತಕ್ಕಂಥವ್ರು ಎಲ್ಲರೂ ಸವಿಸ್ತಾರವಾಗಿ ವಿಷಯವನ್ನು ಹೇಳಿದ್ದಾರೆ. ಅದೇ ರೀತಿ ನಮ್ಮ ರೈತ ಹಾಗೂ ಕೂಲಿ ಕಾರ್ಮಿಕರಿರ್ಬೋದು, ಜನಸಾಮಾನ್ಯರಿರ್ಬೋದು, ಎಲ್ಲರಿಗೂ ಈ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ನಾವು ಮೊದಲು ಮಾಡ್ಕೊಬೇಕಾಗುತ್ತೆ. ಈ ರೀತಿಯಲ್ಲಿ ಅರಿವನ್ನು ಮೂಡಿಸ್ಕೊಂಡು ನಾವು ಹೋಬಳಿ ಮಟ್ಟ ಇರ್ಬೋದು, ತಾಲೂಕು ಮಟ್ಟ ಇರ್ಬೋದು, ಜಿಲ್ಲಾ ಮಟ್ಟ ಇರ್ಬೋದು, ರಾಜ್ಯ ಹೋರಾಟ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ನಾವು ಎಲ್ಲ ರೈತ ಸಂಘದ ರೈತ ಬಾಂಧವರು, ಕೂಲಿ ಕಾರ್ಮಿಕರು ಇರ್ಬೋದು, ಎಲ್ಲರೂ ಸಹ ನಾವು ಸಹಕಾರ ಮಾಡಿದರೆ ಮುಂದಿನ ದಿನಗಳಲ್ಲಿ ಇದನ್ನು ಯಶಸ್ವಿಯಾಗಿ ಈಡೇರ್ತಕ್ಕಂಥ ಕೆಲಸ ಮಾಡಿ ಹಳೆಯ ಮಾದರಿಯಲ್ಲಿ ನಮಗೆ ವಿದ್ಯುತ್ತನ್ನು ಉಚಿತವಾಗಿ ಕೊಡ್ತಕ್ಕಂಥ ಸರ್ಕಾರದ ಕಣ್ಣು ತೆರೆಸುವ ಕೆಲಸವನ್ನ ನಾವು ಈಗ ಮಾಡ್ತಕ್ಕಂಥ ಬಹು ಮುಖ್ಯ ಉದ್ದೇಶ ಆಗಿರೋದ್ರಿಂದ ಎಲ್ಲ ರೀತಿಯ ಸಹಕಾರವನ್ನು ನಾವು ಕೊಡಬೇಕಾಗಿ ವಿನಂತಿಯೊಂದಿಗೆ ಅವ್ರ ಜೊತೆಗೆ ನಾವು ಸಹಕಾರ ಕೊಟ್ಟು ಮುಂದಿನ ಹೋರಾಟಗಳಿಗೆ ಪ್ರತಿ ಮನೆವಾರಂತೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕಂತ ಹೇಳ್ತಾ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಒಂದು ರೀತಿ ನಾನು ಮಾತನ್ನು ತಂದಿದ್ದೆ. ಎಲ್ಲ ನಮ್ಮ ರೈತ ಬಾಂಧವರು, ರೈತ ಮಿತ್ರರು ಸೇರಿದ್ರು, ನಿಮ್ಗೆಲ್ಲರೂ ಕೂಡ ಅಭಿನಂದನೆಗಳು. ಮತ್ತೇನಪ್ಪ ಅನ್ನೋ ಖಾಸಗೀಕರಣ ಅಂದ್ರೆ ಈಗ ಆಲ್ರೆಡಿ ನಾವು ಬಾಂಡ್ಲಿ ಬಿದ್ದುಬಿಟ್ಟಿದ್ದೀವಿ. ಇನ್ನೇನು ಬೆಂಕಿ ಬೀಳಕ್ಕೆ ಸರ್ಕಾರಗಳು ತಯಾರು ಮಾಡಿದಾವೆ ನಮ್ಮ ರೈತರನ್ನ. ಖಾಸಗೀಕರಣ ಆದ ತಕ್ಷಣ ಅವ್ರೇನು ನಮಗೆ ಲಾಭ ಮಾಡಿಕೊಡ್ತಾರೆ ಅನ್ನೋ ಉದ್ದೇಶ ಅಲ್ಲ. ಅವರು ಅವರ ಬಿಸ್ನೆಸ್ ಅನ್ನ ಮಾಡಿಕೊಂಡು ಈಗ ಎಲ್ಲರೂ ಹೀರಾಗಿದೆ, ಅವರು ರಕ್ತನ ಎಲ್ಲ ಖಾಸಗೀಕರಣ ಮಾಡ್ಕೊಂಡು ಎಲ್ಲದರಲ್ಲೂ ಅವ್ರ ಅಲೆ ಕೈಚಾಕ ತೋರಿಸ್ತಾ ಇದ್ದಾರೆ. ಇನ್ನೇನು ಉಳಿದರದ ರೈತರ ಪಂಪ್ಸೆಟ್ಗಳು ಬಾಕಿ ಇದಾವೆ ಅನಿಸ್ತಾ ಇತ್ತು. ಹಾಗಾಗಿ ಅವರು ಈ ಒಂದು ರೈತರ ಪಂಪ್ಸೆಟ್ನು ಕೂಡ ಕಿತ್ಕೊಂಡು ರೈತರನ್ನ ಬರೆ ಮಾಡ್ತಕ್ಕಂಥ ಸ್ಥಿತಿಗೆ ಇವತ್ತು ಹೊಂಟಿದ್ದಾರೆ. ಅವರು ದೊಡ್ಡ ಮಟ್ಟದಲ್ಲಿ ಸರ್ಕಾರಗಳನ್ನೇ ಒಳ ಹಾಕಂತಾರೆ. ಒಳ ಹಾಕೊಂಡು ಫಸ್ಟ್ ಏನಪ್ಪಾ ಅಂದ್ರೆ ರೈತರಿಗೆ ಆಸೆಗಳನ್ನು ತೋರಿಸ್ಬಿಟ್ಟು ಇಲ್ಲ ನಾವು ಬಹಳ ನೀಟಾಗಿ ಮಾಡ್ಕೊಡ್ತೀವಿ, ನಿಮ್ಮನ್ನು ಉದ್ಧಾರ ಮಾಡ್ತೀವಿ ಅಂತ ಹೇಳಿ ಫಸ್ಟ್ ಫೀಲ್ಡಿಗೆ ಎಂಟ್ರಿ
ಕೊಡ್ತಾರೆ. ತದನಂತರದಲ್ಲಿ ಅವರು ನಮ್ಮನ್ನ ಮುಳುಗಿಸ್ತಾರೆ. ಅವಾಗ ಸರ್ಕಾರಗಳು ಅವಾಗ ಎಚ್ಚೆತ್ಕೊಂಡ್ರೆ ಏನೂ ಉಪಯೋಗ ಇಲ್ಲ. ಇವತ್ತು ಸರ್ಕಾರಕ್ಕೆ ನಾವು ಮನಮಟ್ಟವಾಗಿ ಹೇಳ್ಬೇಕು. ಹೇಳಿದಾಗ ಮಾತ್ರ ಗೊತ್ತಾಗ್ತದೆ. ಅವ್ರಿಗೆ ಗೊತ್ತಿದೆ ಸರ್ಕಾರದವರಿಗೆ, ಅವ್ರಿಗೆ ಆಲೆ ಆಮಿಷಗಳನ್ನು ತೋರಿಸ್ತಾ ಇದ್ದಾರೆ. ಎಲ್ಲ ನಾವು ನೀಟಾಗಿ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ರೈತರನ್ನ ಬಾಂಡ್ಲಿಯಿಂದ ಬೆಂಕಿಗೆ ತಳ್ಳಕ್ ರೆಡಿ ಆಗಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ರೈತರು ಎಚ್ಚೆತ್ಕೋಬೇಕು. ಇವತ್ತು ಆಲ್ರೆಡಿ ಆಲೆ ಮಳೆ ಹೋಗಿದೆ, ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಹಾಗೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಏನಾದರೂ ನಾವು ಖಾಸಗೀಕರಣ ಮಾಡಿದ್ರೆ ರೈತರ ಗೋಳನ್ನ ಸರ್ಕಾರನೂ ಕೇಳಲ್ಲ, ಕಂಪ್ನಿಗಳು ಕೇಳಲ್ಲ. ಆವತ್ತಿನ ರೈತರ ಅಂತ್ಯ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ನನ್ನ ರೈತ ಬಾಂಧವರಿಗೆ ಅಭಿನಂದನೆಗಳನ್ನು ಹೇಳ್ತಾ, ಧನ್ಯವಾದಗಳನ್ನು ಹೇಳ್ತಾ ಈ ಮಾತುಗಳಿಗೆ ವಿರಾಮ. ಈಗಾಗಲೇ ತಿಳಿಸಿದ್ದಾರೆ, ನಮ್ಮ ಅಧ್ಯಕ್ಷರು ಎಲ್ಲ ತಿಳಿಸಿದ್ದಾರೆ. ಆಮೇಲೆ ಆದ ಕಾರಣಕ್ಕೆ ನಾವು ಹೆಚ್ಚಿಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಇದನ್ನು ಉಪಯೋಗ ಪಡ್ಕೊಂಡು ಬಂದಿರ್ತಕ್ಕಂಥ ಕಾಶಿಗೆ ನಾವು ವಿರೋಧಿಸೋಣ, ಸ್ವಲ್ಪ ಒಗ್ಗಟ್ಟಾಗೋಣ ಹೇಳ್ಬಿಟ್ಟು ಈ ಕಾರ್ಯಕ್ರಮ ಬಂದಿರ್ತಾರೆ ಎಲ್ಲರಿಗೂ ಬಂಧಿಸಿ ನನ್ನ ಈ ಮಾತನ್ನು ಘಟನೆ ಮಾಡ್ಕೊಂಡು ಹೋಗ್ಬೇಕು, ನಾವು ಮಾಡ್ಬೇಕು ಅನ್ನೋದೊಂದು ಮಾಡೋಕ್ಕೆ ಯಾರು ತಯಾರಿಲ್ಲ. ಸುಮ್ಮನೆ ಮಾತಾಡೋದು ಕೈ ಬಿಡೋದು. ಗೋರ್ನರು ನಾವು ಒಂದು ಅಷ್ಟರ ಗೋರ್ನರು ನಮ್ಮ ಹಳ್ಳಿಯಾಗ ಒಂದೊಂದು ಜನ ಒಂದು ಸಂಘಟನೆ ಮಾಡಿದರೆ ಒಂದು ಸರಿಯಾದ ಸುಮ್ಮನೆ ಈಗ ಇಲ್ಲಿ ಮಾತಾಡಿ ನಾನು ಬಂದೆ ನೀನು ಬಂದೆ ಹೋದೆ ಹೇಳಿ ಏನು ಅಂದರೆ